ಹಾಯ್ ಗೆಳೆಯರೇ, ನಾನು ನಿಮ್ಮ ಮಾಂತೇಶ್. ಇವತ್ತಿನ ವಿಚಾರ, ಈ ವಿಡಿಯೋದಲ್ಲಿ ನಾನು ನಿಮಗೆ ಪೊಲೀಸ್ ವೆರಿಫಿಕೇಷನ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕನ್ನೋದ್ರ ಬಗ್ಗೆ, ಹೊಸ ಅರ್ಜಿ ಯಾವ ರೀತಿ ಪೊಲೀಸ್ ವೆರಿಫಿಕೇಷನ್ಗೆ ಯಾವ ರೀತಿ ಸೇವಾ ಸಿಂಧುನಲ್ಲಿ ಹಾಕಬೇಕನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಅದು ಇದೆ ನೋಡಿ. ಅಪ್ಲಿಕೇಶನ್ನಲ್ಲಿ ಯಾವ ರೀತಿ ಸೇವಾ ಸಿಂಧುನಲ್ಲಿ ಎಷ್ಟು ಅಮೌಂಟ್ ಕಟ್ಟಾಗುತ್ತೆ ಏನು ಎಲ್ಲ ಮಾಹಿತಿ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಕರ್ನಾಟಕ ನನ್ನ ಮೊದಲಿಗೆ ಡಿಜಿಟಲ್ ಗ್ರಾಮ 1 ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮುಖಾಂತರ ನನಗೆ ಮಾಹಿತಿ ತಿಳಿಸಿ. ಒಳ್ಳೊಳ್ಳೆ ವಿಡಿಯೋಗಳು ನಮಗೆ ಮಾಡೋದಕ್ಕೆ ಉತ್ಸಾಹ ಆಗುತ್ತೆ. ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅತಿ ಹೆಚ್ಚು ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಹೆಚ್ಚು ಒಳ್ಳೊಳ್ಳೆ ವಿಡಿಯೋಗಳು ಮಾಡೋದಕ್ಕೆ ನಮಗೂ ಸಹ ಸಹಾಯ ಆಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಮರೆಯೋಕ್ಕೆ ಹೋಗ್ಬಿಡ್ರಿ ದಯವಿಟ್ಟು. ಡಿಜಿಟಲ್ ಗ್ರಾಮ 1 ಯೂಟ್ಯೂಬ್ ಚಾನಲ್, ಇದನ್ನು ಯಾವುದೇ ಕಾರಣಕ್ಕೂ ಮರೆಯೋಕ್ಕೆ ಹೋಗ್ಬೇಡಿ. ಇವತ್ತು ನೋಡಿ, ಸೇವಾ ಸಿಂಧು ಮುಖಾಂತರ ನಾನು ಪೊಲೀಸ್ ವೆರಿಫಿಕೇಷನ್ ಅಪ್ಲಿಕೇಶನ್ನ ಯಾವ ರೀತಿ ಅರ್ಜಿಯನ್ನು ಹಾಕಬೇಕನ್ನೋದ್ರ ಬಗ್ಗೆ ನಿಮಗೆ ವಿವೋ ಆಲಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಸರ್ಚ್ ಬಾಕ್ಸಲ್ಲಿ ಪೊಲೀಸ್ ಅಂತಂದರೆ ಟೈಪ್ ಮಾಡಿ ಸಾಕು, ತಾನಾಗೆ ಅಲ್ಲಿ ನಿಮಗೆ ಶೋ ಆಗ್ತಿದೆ ನೋಡಿ. ಇಷ್ಟು ಸರ್ವಿಸ್ ಇದೆ ಪೊಲೀಸ್ ವೆರಿಫಿಕೇಷನಲ್ಲಿ. ನಿಮಗೆ ಯಾವ ಥರ ಅರ್ಜಿಗಳು ಬೇಕನ್ನೋದರಲ್ಲಿ ಇದರಲ್ಲಿ ಇಷ್ಟು ಅಪ್ಲಿಕೇಶನ್ಗಳು ನಿಮಗೆ ಇದರಲ್ಲಿ ದೊರೆಯುತ್ತವೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನೀವು ಪೊಲೀಸ್ ವೆರಿಫಿಕೇಷನ್ ಅಂತ ಟೈಪ್ ಮಾಡಿ, ತಾನಾಗೆ ನಿಮಗೆ ಕರ್ನಾಟಕ ಪೊಲೀಸ್ ವೆರಿಫಿಕೇಷನ್ ಅರ್ಜಿಗಳು ಎಷ್ಟು ಇವೆ ಅನ್ನೋದ್ರ ಬಗ್ಗೆ, ಮದುವೆಗೂ ಮತ್ತು ಜಾಬ್ಗೂ ಮತ್ತು ಉದ್ಯೋಗ ಮತ್ತು ಇನ್ನಿತ್ಯಾದಿ ಕಳೆದೋಗಿರುವಂತಹ ಫೋನ್ ಮತ್ತು ಇನ್ನಿತ್ಯಾದಿ ಅಪ್ಲಿಕೇಶನ್ಗಳು ಎಲ್ಲನೂ ಇದರಲ್ಲೇ ನಿಮಗೆ ದೊರೆಯುತ್ತೆ. ಹಾಗಾಗಿ ಯಾವ ರೀತಿ ಬೇಕು ಅರ್ಜಿಯನ್ನು ನೀವು ಇದನ್ನು ನೋಡ್ಕೊಳ್ಳಿ. ಉದ್ಯೋಗ ಪರಿಶೀಲನಾ ಪೊಲೀಸ್ ಪರಿಶೀಲನಾ ಪ್ರಮಾಣಪತ್ರ ಇದೆ ನೋಡಿ. ಈಗ ಇದು ಬಂದು ನೀವು ಯಾವುದಾದ್ರೂ ಕಂಪ್ನಿ ಅಥವಾ ಏನಾದರೂ ನಿಮ್ಮದಾದ ಒಂದು ಬಿಸ್ನೆಸ್ ನಡೆಸ್ತಾ ಇದ್ದೀರಂದ್ರೆ ಅದ್ರ ಬಗ್ಗೆ ಹಾಕಿ. ಇಲ್ಲಿ ನಮಗೆ ಬೇಕಾಗಿದ್ದು ಉದ್ಯೋಗ ಪರಿಶೀಲನಾ ಅಂದರೆ ನೀವು ವರ್ಕ್ ಏನು ಮಾಡ್ತಾಯಿದ್ದೀರಾ, ನಾನು ಮಾಡ್ತಾಯಿದ್ದೀನಿ, ಇದಕ್ಕೋಸ್ಕರ ನಮಗೆ ಪರಿಶೀಲನೆಯ ಬಗ್ಗೆ ಅನ್ನೋಕ್ಕೋಸ್ಕರ ಇದನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿಂದ ಕಂಟಿನ್ಯೂ ಮಾಡಿ. ಇಲ್ಲಿ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, OTP ಹಾಕಿ. ಆಧಾರ್ ಕಾರ್ಡಲ್ಲಿ ಕಡ್ಡಾಯವಾಗಿ ಮೊಬೈಲ್ ನಂಬರ್ ರಿಜಿಸ್ಟರ್ಡ್ ಆಗಿರಬೇಕು, ಅದಕ್ಕೆ OTP ಬರುತ್ತೆ. ಈ ಥರ OTP ಬಂದ ಮೇಲೆ ನಿಮಗೆ ಲಾಗಿನ್ ಡಿಜಿಲಾಕರಲ್ಲಿ ನಿಮಗೆ ಲಾಗಿನ್ ಅಲೋ ಕೇಳುತ್ತೆ, ಅಲೋ ತೊಗೋಬೇಕಾಗುತ್ತೆ ಪ್ರತಿಯೊಂದು. ಈಗ ನಾವು OTP ವೆರಿಫಿಕೇಷನ್ ಆದ ತಕ್ಷಣ ಡಿಜಿಲಾಕರಲ್ಲಿ ಸೇವ್ ಆಗುತ್ತೆ. ಆ ಕಾರಣಕ್ಕಾಗಿ ನೀವು ಅಲೋ ಕೊಡಬೇಕು. ಇಲ್ಲಿ ಅಲೋ ಕೊಟ್ಟ ಮೇಲೆ ನಿಮ್ಮ ಫೈಲ್ ಓಪನ್ ಆಗುತ್ತೆ, ಅಪ್ಲಿಕೇಶನ್ದು ಅರ್ಜಿ ಫಾರಮ್ ಓಪನ್ ಆಗುತ್ತೆ. ಉದ್ಯೋಗ ಪರಿಶೀಲನೆಗಾಗಿ ಅರ್ಜಿ. ಇಲ್ಲಿ ಬಂದು ನೀವು ಸೇವೆಯ ವಿಧ ಮತ್ತು ಹೆಸರು ಇತ್ಯಾದಿಗಳು ಮತ್ತು ನಿಮ್ಮ ಪಿನ್ ಕೋಡ್ಲಿಂದ ಹಿಡಿದು ನಿಮ್ಮ ಪೊಲೀಸ್ ಅಂಡರಲ್ಲಿ ಯಾವ ಸ್ಟೇಷನ್ ಅಂಡರಲ್ಲಿ ಬರುತ್ತೆ ಎಲ್ಲನೂ ಸೆಲೆಕ್ಟ್ ಮಾಡಿಕೊಂಡು ಸೇವಾ ವಿಧ ಅಂತಂದೇ ಕೇಳಿದ್ದಾರೆ. ನಿಮಗೆ ಇದರಲ್ಲಿ ಯಾವುದು ಬೇಕು, ಪೂರ್ವಭಾವಿ ಅಂತಂದೇಳಿ ಒಂದು, ಇಲ್ಲ ಅವರು ನಿಮ್ಮ ಅಡ್ರೆಸ್ಸಲ್ಲೇ ಬಂದು ವೆರಿಫಿಕೇಷನ್ ಮಾಡೋದು ಒಂದಿದೆ. ಈಗ ನಮಗೆ ಬೇಕಾಗಿರೋದು ಮೇಲ್ಗಡೆ ಇರೋದು ಪೂರ್ವಭಾವಿ ಅಂತಂದೇಳಿ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಹಾಗಾಗಿ ಭಾಳಷ್ಟು ಜನ ಅದು ಇಂಗ್ಲೀಷ್ನಲ್ಲಿ ಗೊತ್ತಾಗಲ್ಲ, ಕನ್ನಡದಲ್ಲಿ ಹೇಳ್ರಿ ಅಂತ ಹೇಳಿದ್ದಕ್ಕೆ ಹಾಗೆ ಪೂರ್ವಭಾವಿ ಅಂತಂದೇಳಿ ಈಗ ಪರಿಶೀಲನೆಗಾಗಿ ಬರ್ತಾರೆ. ಇದು ಬಂದು ಅಮೌಂಟ್ ಇಷ್ಟ ಆಗುತ್ತೆ. ನೀವು ಫಸ್ಟ್ನೇ ತೊಗೊಂಡ್ರೆ ಉದ್ಯೋಗ ಸೇವೆಗಾಗಿ ಇಷ್ಟು ಅಮೌಂಟ್ ಕಟ್ಟಾಗುತ್ತೆ, ಫಸ್ಟ್ನೇ ತೊಗೊಂಡ್ರೆ ನಿಮಗೆ ಅಮೌಂಟು ಇಷ್ಟು ಕಟ್ಟಾಗುತ್ತೆ. ಹಾಗಾಗಿ ಎರಡೂ ತೋರಿಸಿದ್ದೇನೆ. ಅದು ನಿಮ್ಮ ಅಪ್ಲಿಕೇಶನ್ ಮೇಲೆ ಸೆಲೆಕ್ಟಿನ ಮೇಲೆ ಹೋಗುತ್ತೆ ಅದು. ಆನಂತರ ಡೇಟು, ಮಂತು, ಇಯರ್, ಅವರ ಹೆಸರು ಮತ್ತು ಎಲ್ಲಿಂದ ಎಲ್ಲಿವರೆಗೆ ವಾಸವಾಗಿದ್ದೀರಾ ಏನು ಎಲ್ಲನೂ ಇದರಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೀವು. ನಾನು ಮೊದಲಿಗೆ ಟೈಪ್ ಮಾಡೋದಿಲ್ಲ, ಎಲ್ಲನೂ ತೋರಿಸ್ಕೊಡ್ತಾ ಇದ್ದೀನಿ. ಈ ಥರ ಅರ್ಜಿ ಫಾರಮ್ ಓಪನ್ ಆಗಿದೆ. ಇದು ಈ ಥರನೇ ಟೈಪ್ ಮಾಡ್ಬೇಕನ್ನೋದು ತೋರಿಸ್ತಾ ಇದ್ದೀನಿ. ಯಾಕಂದರೆ ಯೂಟ್ಯೂಬ್ ರೂಲ್ಸ್ ಪ್ರಕಾರ ನಾವು ಯಾವುದನ್ನು ತೋರ್ಸೋಕ್ಕಾಗಲ್ಲ. ಹಾಗಾಗಿ ನಾನು ಖಾಲಿ ಇದರಲ್ಲೇ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ನಿಮ್ಮ ಜಿಲ್ಲೆ, ತಾಲೂಕು, ಪೊಲೀಸ್ ಸ್ಟೇಷನ್ ಯಾವ ಅಂಡರಲ್ಲಿ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಪಿನ್ ಕೋಡ್ ಹಾಕಿ, ಮೊಬೈಲ್ ನಂಬರ್ ಹಾಕಿ, ಇಮೇಲ್ ಇದ್ದರೆ ಇಮೇಲ್ ಹಾಕಿ. ನಿಮಗೆ ಕಾಯಂ ವಿಳಾಸ ಇದ್ದರೆ ಅದು ಎಸ್ ಅಂತ ತೊಗೊಳ್ಳಿ, ಕಾಯಂ ವಿಳಾಸ ಇಲ್ಲ ಅಂದ್ರೂ ನೋ ಅಂತ ತೊಗೊಳ್ಳಿ. ಇಲ್ಲಿ ಟೈಪ್ ಮಾಡ್ಬೇಕಾಗ್ತದೆ. ಎಸ್ ಅಂತ ತೊಗೊಂಡ್ರೆ ಇದು ತಾನಾಗೆ ಆಟೋ ರೀಡೈರೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ಮೇಲೆ ಟೈಪ್ ಮಾಡಿರೋದೆಲ್ಲ ಇಲ್ಲಿ ಬಂದುಬಿಡುತ್ತೆ. ಹಾಗಾಗಿ ಸೇಮ್ ನಿಮ್ಗೆ ಯಾವ ಥರ ಅಡ್ರೆಸ್ ಬೇಕಾಗಿದೆ ಎಲ್ಲನೂ ಹಾಕಿ ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು ಇಲ್ಲಿಂದ. ಆನಂತರ ಅಗ್ರೀಡ್ ಕೇಳ್ತಾ ಇದೆ ಅದು. ಇಲ್ಲಿ ಎಲ್ಲ ಫಿಲಪ್ ಆದಮೇಲೆ ನೀವು ಫಿಲ್ ಮಾಡಿದ್ಮೇಲೆ ಇದನ್ನು ಅಗ್ರಿ ಮಾಡಿ. ಆನಂತರ ಇಲ್ಲಿ ಕ್ಯಾಪ್ಚರ್ ಕಾಣ್ತಾ ಇದೆ, ಕ್ಯಾಪ್ಚರ್ ಹಾಕಿ ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಈಗ ಮತ್ತೊಮ್ಮೆ ನೋಡಿಕೊಂಡು ನೀಟಾಗಿ ಸಬ್ಮಿಟ್ ಮಾಡಿ. ಆದಷ್ಟು ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಲೋಡ್ ಆಗಿ ರೀಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತೆ.
ಅಟ್ಯಾಚ್ ಫೈಲ್ಸ್ ಎಲ್ಲ ಕೇಳ್ತಾ ಇದೆ. ನಿಮಗೆ ಇಲ್ಲಿ ವೋಟಿಂಗ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಮಾರ್ಕ್ಸ್ ಕಾರ್ಡ್, ಒಂದು ಫೋಟೋ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಇಟ್ಟುಕೊಳ್ಳಬೇಕು. ಇದು ಫೋಟೋ, ಲೆಟರ್ ಇದ್ದರೆ ಟೈಪ್ ಮಾಡಿ, ಇಲ್ಲಾಂದರೆ ನಡೆಯುತ್ತೆ. ಮಾರ್ಕ್ಸ್ ಕಾರ್ಡ್ ಆಗ್ಬೋದು ಅಲ್ಲಿ. ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನ ನೀವು ಸೇವ್ ಮಾಡಿ PDF ಅಲ್ಲಿ ಇಟ್ಕೊಳ್ಳಿ. ಫೋಟೋ ಒಂದು JPGಯಲ್ಲಿ ಇಟ್ಕೊಳ್ಳಿ. ಈ ಥರ ಇದೆ ನೋಡಿ. ಈಗ ಸೇವ್ ಅನದರ್ಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾನು ಕಂಟಿನ್ಯೂ ಮಾಡುತ್ತೇನೆ. ಈ ಸೈನಿಗೆ ಮುಂದಕ್ಕೆ ಹೋಗುತ್ತೇನೆ. ಇಲ್ಲಿಂದ ಈ ಸೈನ್ ಮೇಕ್ ಇಟ್ ಪೇಮೆಂಟ್ ಎರಡು ಇದೆ. ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ, ಅಗ್ರಿಡ್ ಕೊಡಿ. ಆಧಾರ್ ನಂಬರ್ಗೆ OTP ಕಳಿಸುತ್ತೆ. ನಿಮ್ಮ ಆಧಾರಲ್ಲಿರುವಂಥ ಮೊಬೈಲ್ ನಂಬರ್ ಯಾವುದಿದೆ ಒರಿಜಿನಲ್ಲು ಅದಕ್ಕೆ ಹೋಗುತ್ತೆ OTP, ಬೇರೆ ಯಾವುದೋ ಆಲ್ಟರ್ನೇಟಿಗೆ ಹೋಗಲ್ಲ. ಇಲ್ಲಿ ಆಧಾರ್ ನಂಬರ್ ಹಾಕಿ, ಆನಂತರ OTP ಬರುತ್ತೆ. OTPಯನ್ನು ಗೆಟ್ OTP ಮೇಲೆ ಕ್ಲಿಕ್ ಮಾಡಿ ನೀವು ಆ OTPಯನ್ನು ಇಲ್ಲಿ ಸಬ್ಮಿಟ್ ಮಾಡಿ. ಆದಷ್ಟು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ರೀಡೈರೆಕ್ಟ್ ಆಗಿ ಪೇಮೆಂಟಿಗೆ ಹೋಗುತ್ತೆ. ಗ್ರಾಮ 1 ಪೇಮೆಂಟಿಗೆ ಕೇಳುತ್ತೆ. ಅದು ಮೇಕ್ ಇಟ್ ಪೇಮೆಂಟ್ ನೋಡಿ, ಇಷ್ಟು ಅಮೌಂಟ್ ಕಟ್ ಆಗುತ್ತೆ. ಇದು ಉದ್ಯೋಗ ಪರಿಶೀಲನಾ ಪ್ರಮಾಣ ಪತ್ರಕ್ಕಾಗಿ ಟೋಟಲ್ ಅಮೌಂಟ್ ಬಂದು ಇಷ್ಟು ಕಟ್ ಆಗುತ್ತೆ. ಮೇಕ್ ಇಟ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದರೆ ಇದು ರೀಡೈರೆಕ್ಟ್ ಆಗಿ ಗ್ರಾಮ 1 ವ್ಯಾಲಿಟಿಗೆ ಕನೆಕ್ಟ್ ಆಗುತ್ತೆ. ಇಲ್ಲಿಂದ ನಾವು ಗ್ರಾಮ 1 ವ್ಯಾಲಿಟಿಗೆ ಹೋಗಿ ಇದನ್ನು ಅಪ್ಲಿಕೇಶನನ್ನು ಪೇಮೆಂಟಿಗೆ ತೊಗೊಂಬರ್ತೀನಿ. ಇಲ್ಲಿಂದ ನೋಡಿ ಎಲ್ಲ ಪೇಮೆಂಟ್ ಆಗಿ ಸಕ್ಸಸ್ ಆಗಿದೆ. ಸ್ಲಿಪ್ಪು ಕೂಡ ಬಂದಿದೆ ನಂದು. ಇದೊಂದು ಪ್ರಿಂಟ್ ತೆಗೆದಿಟ್ಟುಕೊಂಡು ನಮಗೆ 1 ವಾರದ ಒಳಗಾಗಿ ನಮ್ಮ ಪೊಲೀಸ್ ಸ್ಟೇಷನ್ ಅಂಡರಲ್ಲಿ ಬರೋಂಥ ಪೊಲೀಸ್ ಸ್ಟೇಷನ್ನಲ್ಲಿ ನಮಗೆ ಫೋನ್ ಮಾಡ್ತಾರೆ. ನಾವು ಅವತ್ತಿನ ದಿನ ಇವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತಗೊಂಡೋಗಿ ಅವರಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ಇವುಗಳನ್ನೆಲ್ಲವನ್ನು PDF ತೆಗೆದುಕೊಳ್ಳಬೇಕು. ಒಂದು ಸೆಟ್ PDF ತೊಗೊಂಡು ನಾವು ನಮ್ಮ ವಿಲೇಜ್ಗೆ ಯಾವುದು ಅಂಡರಲ್ಲಿ ಪೊಲೀಸ್ ಬರುತ್ತೆ ಸ್ಟೇಷನ್ನು, ಅಲ್ಲಿಗೆ ಹೋಗಿ ನಾವು ಇದನ್ನು ಅಟೆಂಡೆನ್ಸ್ ಹಾಕಬೇಕಾಗುತ್ತೆ.